ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ಶಿಕ್ಷಣಾರ್ಥಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇದೇ ಬರುವ ಆಗಸ್ಟ್ ತಿಂಗಳಿನಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳ ಶಿಕ್ಷಕರ ನೇಮಕಾತಿ ಆದೇಶ ಹೊರಬೀಳಲಿದೆ. ಪರೀಕ್ಷೆ ಎದುರಿಸಲಿಕ್ಕೆ ನನ್ನದು ಒಂದಿಷ್ಟು ವಿಷಯ ನಿಮಗೆ ಸಹಾಯವಾಗಲಿ ಅಂಥೇಳಿ ಮಾತೃಭಾಷೆಯ ಪ್ರಯೋಜನಗಳು ಎಂಬ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಉಪಯೋಗಕ್ಕೆ ಬರ್ಬೋದು ಅಂತ ನನ್ನ ಅನಿಸಿಕೆ ಆಗಿದೆ. ಭಾಷೆಯ ಪ್ರಯೋಜನಗಳು, ಯೂಸಸ್ ಆಫ್ ಲ್ಯಾಂಗ್ವೇಜ್, ಮಾತೃಭಾಷೆಯ ಪ್ರಯೋಜನಗಳು. ಭಾಷೆ ಎಂಬ ಜ್ಯೋತಿ ನಮ್ಮ ಬದುಕನ್ನು ಬೆಳಗದಿದ್ದರೆ ಇಡೀ ವಿಶ್ವವೇ ಅಧಮ್ಯ ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಹೋಗುತ್ತಿತ್ತು. ಇದು ದಂಡಿ ಹೇಳಿರುವಂತಹ ಮಾತು. ಭಾಷೆ ಸಂಪರ್ಕ ಸಾಧನವಾಗಿದೆ. ಭಾಷೆ ವಿಚಾರವನ್ನು ಅಭಿವ್ಯಕ್ತಿಗೊಳಿಸುವ ಸಾಧನವಾಗಿದೆ. ಭಾಷೆಯಿಂದ ಅನುಭವ ವಿಕಾಸಗೊಳ್ಳುತ್ತದೆ. ಪ್ರತಿಯೊಂದು ಭಾಷೆ ತನ್ನದೇ ಒಂದು ಪ್ರತ್ಯೇಕ ನುಡಿ ಮತ್ತು ಸಮಾಜವನ್ನು ನಿರ್ಮಿಸುತ್ತದೆ. ಭಾಷೆ ಮನುಕುಲದ ಅವಿಭಾಜ್ಯ ಅಂಗವಾಗಿದೆ. ಭಾಷೆ ವ್ಯಕ್ತಿಗೆ ವ್ಯವಹಾರ ಜ್ಞಾನ ಮತ್ತು ಕುಶಲತೆಯನ್ನು ಒದಗಿಸುತ್ತದೆ. ಮನುಷ್ಯನ ಜೀವನದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಧ್ವನಿ ಜೀವನಿಶ್ಚಿರಿಂ ನಾಭಿಮೂಲದಿಂ ಕಾಳೆಯ ಪಾಂಗಿನವೋಲ್ ಜನಿಯ ಸುಗಂಧಿ ಶಬ್ದದ್ರವ್ಯಂ. ಇನ್ನೊಮ್ಮೆ ಹೇಳ್ತೇನೆ, ಜೀವ ನಿಷ್ಮದಿಂ ಅಥವಾ ಜೀವನಿಷ್ಠದಿಂ ನಾಭಿಮೂಲದಿಂ ಕಾಳೆಯ ಪಾಂಗಿನ ಓಲ್ ಜನಿಯ ಸುಗುವಂ ಶಬ್ದದ್ರವ್ಯಂ. ಕೇಶರಾಜ ತನ್ನ ಶಬ್ದಮಣಿ ಗ್ರಂಥದಲ್ಲಿ ತೋರಿಸಿರುವಂಥದ್ದು. ಉಚ್ಚಾರಣಾ ದೋಷ. ಹುಟ್ಟಿದ ಪ್ರತಿಯೊಂದು ಮಗುವು ಸ್ಪಷ್ಟವಾದ ಉಚ್ಚಾರಣಾ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಎಂದು ಹೇಳಲಾಗದು. ವೈಯಕ್ತಿಕ ಭಿನ್ನತೆ ಇಲ್ಲಿಯೂ ಕಾಣಬರುತ್ತದೆ. ಮಗು ಬೆಳೆಯುತ್ತಾ ತನ್ನದೇ ಆದ ಉಚ್ಚಾರಣಾ ಶೈಲಿಯಲ್ಲಿ ಮಾತನಾಡುತ್ತದೆ. ಅಲ್ಲಿ ಕಂಡುಬರುವ ದೋಷಗಳನ್ನು ತಿದ್ದದೇ ಹೋದರೆ ಉಚ್ಚಾರಣಾ ದೋಷವೊಂದು ಮಗುವಿಗೆ ಸಮಸ್ಯಾತ್ಮಕವಾಗಿ ಪರಿಣಮಿಸುತ್ತದೆ. ಉಚ್ಚಾರಣಾ ದೋಷಕ್ಕೆ ಕಾರಣಗಳು ನೋಡುವ: ಸೀಳು ತುಟಿ, ನಾಲಿಗೆ ದೋಷ, ಮೂಗಿನ ತೊಂದರೆ, ಶ್ರವಣ ದೋಷ, ಸೋಚ್, ವಾಸದ ತೊಂದರೆಗಳು, ಹಲ್ಲಿನ ರಚನೆ ಮುಂತಾದವುಗಳಿಂದ ಧ್ವನಿ ಮತ್ತು ಉಚ್ಚಾರದಲ್ಲಿ ದೋಷಗಳು ಕಂಡುಬರುತ್ತವೆ. ಇದಕ್ಕೆ ನಿವಾರಣೋಪಾಯಗಳೇನಪ್ಪ ಅಂದರೆ, ಉಚ್ಚಾರಣಾ ದೋಷವುಳ್ಳ ಮಕ್ಕಳನ್ನು ಗುರುತಿಸಿ ಅವರಿಗೆ ಶ್ರವಣ ಅಂಗಗಳಿಗೆ ತರಬೇತಿ ನೀಡಿ ಶ್ರವಣ ಸಾಧನಗಳನ್ನು ನೀಡಬೇಕು. ಧ್ವನ್ಯಾಂಗಗಳಲ್ಲಿ ಸುವ್ಯವಸ್ಥಿತ ಸಾಮರಸ್ಯ ಉಂಟಾಗುವಂತೆ ತರಬೇತಿ ನೀಡಬೇಕು. ಶಿಕ್ಷಕ ಧ್ವನಿಯಲ್ಲಿ ಏರಿಳಿತ ಸಾಧಿಸಿ ಪಾಠ ಬೋಧನೆ ಮೊದಲು ಮಾಡುವುದನ್ನು ಕಲಿತುಕೊಳ್ಬೇಕು. ಮಗುವಿನ ನಗೆ ಅತ್ಯಂತ ಕಠಿಣ ಎನಿಸುವ ಶಬ್ದಗಳ ಉಚ್ಚಾರಣೆಯನ್ನು ಅದು ವ್ಯವಸ್ಥಿತವಾಗಿ ಉಚ್ಚಾರ ಮಾಡುವವರೆಗೂ ಪುನರುಚ್ಚರಿಸುತ್ತಾ ಇರಬೇಕು. ಅಂಗಗಳ ರಚನೆಯಲ್ಲಿ ದೋಷ ಕಂಡುಬಂದಿದ್ದರೆ ಅಗತ್ಯ ಕಂಡಲ್ಲಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಕೊಡಿಸಬೇಕು. ಪ್ರಮುಖ ಧ್ವನ್ಯಾಂಗಗಳು ಕಂಠ ಭಾಗದಲ್ಲಿ ಹುಟ್ಟುವುದರಿಂದ ಅವು ಕಂಠ್ಯ ಅಕ್ಷರಗಳು: ಖ, ಖ, ಗ, ಘ, ಜ್ಞ, ಓ, ಆ, ಅಂ, ಹ. ತಾಲವ್ಯ ಚಾವರ್ಗದ ಅಕ್ಷರಗಳು ತಾಲವಿನ ಅಂದರೆ ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಅವು ತಾಲವ್ಯ ಅಕ್ಷರಗಳನ್ನು ಕರಿತೇವೆ. ಚ, ಛ, ಜ, ಝ, ಜ್ಞ, ಇ, ಈ, ಯ, ಶ. ಮೂರ್ಧನ್ಯ ಅಂದರೆ ಟಾವರ್ಗದಿಂದ ಬರುವಂಥವು. ಟಾವರ್ಗದ ಅಕ್ಷರಗಳು ಮೂರ್ಧ ಭಾಗದಲ್ಲಿ ಅಂದರೆ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುವುದರಿಂದ ಅವು ಮೂರ್ಧನ್ಯ ಅಕ್ಷರಗಳು. ಠ, ಠ, ಢ, ಣ, ರ, ಶ, ಳ. ತಾವರ್ಗದ ಅಕ್ಷರಗಳು ಹಲ್ಲುಗಳ ಬಳಿ ಹುಟ್ಟುವುದರಿಂದ ಅವು ದಂತಾಕ್ಷರಗಳು ಎಂದು ಕರೆಯುತ್ತೇವೆ. ಥ, ಥ, ದ, ಧ, ನ, ಲ, ಸ. ಓಷ್ಟ ಪವರ್ಗ ವರ್ಗದ ಅಕ್ಷರಗಳನ್ನು ತುಟಿಗಳ ಸಹಾಯದಿಂದ ಉಚ್ಚರಿಸಲು ಪಡುವುದರಿಂದ ಅವು ಓಷ್ಟ ಅಕ್ಷರಗಳು. ಓಷ್ಯ, ಓಷ್ಟ ಅಲ್ಲ, ಓಷ್ಯ. ಪ, ಫ, ಬ,
ಭ ಮ ಉ ಊ ಕಂಠತಾಲು ಈ ಐ ಕಂಠೋಷ್ಯ ಓ ಔ ದಂತೋಷ್ಯ ವ ಕಂಠನಾಸಿಕ ನಾಸಿಕ ಜ್ಞ ನ ಮ ಕೆಳದುಟಿ ಪ್ಲಸ್ ಮೇಲ್ದುಟಿ ಪ ಬ ಮ ಉಪಯೋಷ್ಯ ಧ್ವನಿ ಕೆಳದುಟಿ ಮೇಲ್ದಂತ ಫ ದಂತೋಷ್ಯ ಧ್ವನಿ ಅಂತ ಕರಿತೀವಿ. ಸೌವೃತ್ತ ಸ್ವರಗಳು ಉ ಓ ನಿವೃತ್ತ ಸ್ವರಗಳು ಈ ಎ ಬೋಧನಾ ಕೌಶಲ್ಯಗಳು ಭಾಷಾ ಧ್ವನಿ ಸಂಕೇತಗಳ ಒಂದು ಸಂಕೀರ್ಣ ವ್ಯವಸ್ಥೆ ಹಾಗೂ ಸೂಕ್ಷ್ಮವಾದ ಕೌಶಲ ಭಾಷೆಯನ್ನು ಕಲಿಯಬಹುದಾದರೂ ಭಾಷಾ ಕೌಶಲ್ಯಗಳಲ್ಲಿ ಸೂಕ್ತ ತರಬೇತಿ ಮತ್ತು ಶಾಸ್ತ್ರೀಯ ಅಭ್ಯಾಸವಿಲ್ಲದೆ ಒಂದು ಭಾಷೆಯಲ್ಲಿ ಸಾಮರ್ಥ್ಯ ಗಳಿಸಲಾಗುವುದಿಲ್ಲ. ಭಾಷೆಯಲ್ಲಿ ಪ್ರಧಾನವಾಗಿ ಆಲಿಸುವಿಕೆ, ಮಾತುಗಾರಿಕೆ, ಓದುಗಾರಿಕೆ, ಬರವಣಿಗೆ 4 ಕೌಶಲ್ಯಗಳನ್ನು ಗುರುತಿಸಲು ಹೌದು. ಈ 4 ಕೌಶಲ್ಯಗಳಲ್ಲಿ ಸೂಕ್ತ ತರಬೇತಿ, ಅಭ್ಯಾಸ ಮತ್ತು ನಿರಂತರ ಪ್ರಯೋಗದಿಂದ ಮಾತ್ರ ಭಾಷಾ ಸಾಮರ್ಥ್ಯ ಬೆಳೆಯುತ್ತದೆ. ಆಲಿಸುವಿಕೆ ಮತ್ತು ಓದುಗಾರಿಕೆ ಸ್ವೀಕೃತ ಕೌಶಲ್ಯಗಳು, ಓದುಗಾರಿಕೆ ಮತ್ತು ಬರವಣಿಗೆ ಉತ್ಪಾದಕ ಕೌಶಲ್ಯಗಳಾಗಿವೆ. ಧನ್ಯವಾದಗಳು. ನಮಗೆ ಸೇವೆ ಇಟ್ಕೊಳ್ಳಿ. ಪದೇ ನಾವು ತರಗತಿಗೆ ಹೋದಾಗ ಮಕ್ಕಳನ್ನ ನಾವು ಇದನ್ನು ನೋಡ್ತಾ ಇರ್ತೇವೆ. ಹಾಗಾಗಿ ಆ ಮಕ್ಕಳಲ್ಲಿ ತುಟಿಯಲ್ಲಿ ಬರುವಂಥ ದೋಷಗಳನ್ನು ನಿವಾರಣೆ ಮಾಡಬೇಕಾದ್ರೆ ನಾವು ಕೈಗೊಳ್ಳಬೇಕಾದ ಕ್ರಮಗಳನ್ನು ನಾನು ನಿಮಗೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನೀಡಿರ್ತೇನೆ. ಉಪಯೋಗ ಮಾಡಿಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ.